ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ನೋಡ್ರಪ್ಪ, ಭಾಳ ಜನ ಕೇಳ್ತೀರಿ ಏನಂದರೆ, ಸಾರ್ ನಮ್ಮದು ಈ ಕಡೆ ತಗೋ ಪ್ರಮೋದ್ ನೋಡಿ ಸರ್, ಇಲ್ಲಿ ಏನಾಗೈತಿ ಈ ವಿಡಿಯೋದ ನೋಡಿ, ಇಲ್ಲಿ ಇದು ಬಸವನ ಹುಳ, ಇದು ನಿಮಗೆ ಕಾಣ್ತದೆ, ಇದ್ರ ಇಲ್ಲಿ ಕಾಣ್ತದೆ, ಪಾಯಿಂಟ್ ಔಟ್ ಮಾಡಿದ್ದು ಪ್ರಮೋದ ಕಾಣ್ತದ ನೋಡಿ, ಇದು ಬಸವನ ಹುಳ. ಮತ್ತೆ ಅಲ್ಲಿ ಜಾಸ್ತಿ ಇದಾವೆ ಅನ್ನೋದಕ್ಕೆ ಇಲ್ಲಿ ಚೆನ್ನಾಗಿ ಕಾಣ್ತದೆ ನೋಡಿ, ಇದು ಬಸವನ ಹುಳ. ಇಲ್ಲಿರೋ ಸಣ್ಣ ಸಣ್ಣ ಶಂಕಿನ ಹುಳ ಅಂತ ಕರಿತೀವಿ ನಾವು. ಇದು ಏನು ಮಾಡ್ತೈತಿ ನೋಡಿ, ಇದು ಇಲ್ಲಿ ಆಲ್ರೆಡಿ ಇಲ್ಲಿ ಕುತ್ಕೊಂಡೈತೆ, ಇಲ್ಲಿ ಇಂಜೆಕ್ಟ್ ಮಾಡೈತೆ, ಇದು ಹುಳ ಆಗಿ ಇಂಜೆಕ್ಟ್ ಮಾಡಿದಾಗ ಏನಾಗ್ತದೆ, ಇದು ಹೋಲ್ ಆತು ಅಂದ್ರೆ ಈ ರಸ ಅಂದ್ರೆ ಈ ಇರುವೆಗಳಾಗಿರ್ಬೋದು, ಹುಳ ಆಗಿರ್ಬೋದು, ಇವೆಲ್ಲ ನೀಟ್ಲು ಹಾಕಿ ಇಲ್ಲಿ ಚುಚ್ತವೆ. ಚುಚ್ಚಿದ ಏನಾಗ್ತದೆ, ಇದು ನಂಜಾಗ್ತದೆ, ನಂಜಾಗಿದ್ದು ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತದೆ, ಕೊಳತ್ ಮೇಲೆ ಇದಕ್ಕೆ ಹಚ್ಕೊಂಡ್ ಬೀಳ್ತದೆ. ಎರಡನೇದು ಇದೆಲ್ಲ ಸೋರ್ತಾ ಇರ್ತದೆ ಹಿಂಗೆ. ಅದೇ ಮೇಜರ್ ಪ್ರಾಬ್ಲಮ್ ನೋಡಿ. ನಿನ್ನ ಹೊಲದಲ್ಲೂ ಇಲ್ಲಿ ಕಾಣ್ತಾವ ನೋಡಿ, ಇಲ್ಲಿ ಶಂಕಿನ ಹುಳ. ಇವಿ ಶಂಕಿನ ಹುಳನೇ ಅದಾವಂತ ನಮಗೆ ಹೆಂಗೆ ಗೊತ್ತಾಗ್ತತಿ ಅಂತ ಅಂದ್ರೆ, ಇಲ್ಲಿ ಬಾಲಿ ತೋರಿಸ್ತೀನಿ ನೀಟಾಗಿ. ಮಳೆಗಾಲದಲ್ಲಿ ಇಲ್ಲೆಲ್ಲ ಕಲೆ ಆಗಿರ್ತದೆ, ಹಿಂಗೆ ಕೆರ್ತ್ ತಿಂದಿರ್ತವೆ, ಹಿಂಗೆ ಕಲೆ ಆಗಿರ್ತದೆ. ಅವೆಲ್ಲ ಶಂಕಿನ ಬಾಧೆ ನೋಡೋದು ಇಲ್ಲಿ ಇದಾವೆ ನೋಡಿ. ಹಿಂಗೆ ಇದಕ್ಕೆ ಏನು ಮಾಡಬೇಕು, ಒಂದು ಕ್ಲೋರೋಪರಿಪಾಸು ಅದಾದ್ರು ಒಂದು M45 ಒಂದು ಹಾಕೊಂಡು ನೀವು ಸಿಂಪಡಣೆ ಮಾಡಿದ್ರೆ ಇದೆಲ್ಲ ಸತ್ತೋಗ್ತತಿ. ಸಾಕು, ಇಷ್ಟಾದ್ರೂ ಅಟ್ಲೀಸ್ಟ್ ಮಾಡ್ಬೇಕು. ಮೇನು ಈ ಗಿಡ ಈಗ ನೋಡಿ, ಇದು ಎಲ್ಲ ಐತೆ. ಯಾಕೆ ಜಾಸ್ತಿ ಆಗ್ತೈತಿ ಅಂತ ಅಂದರೆ, ಶಂಕುವಿನ ಹುಳ ಆಗಿರ್ಬೋದು, ಅಂದರೆ ಈ ಶಂಕುವಿಂದ ಸಂಬಂಧಪಟ್ಟ ಬಸವನ ಹುಳ ಅಂತೀವಲ್ಲ, ಅದಕ್ಕೆ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ಅದ್ರ ಲೋಳೆ ಹೋಗ್ತದೆ, ಸತ್ತೋಗ್ಬಿಡ್ತದೆ. ಲೋಳೆ ಹೋಗೋದ್ರಿಂದ ಅದು ಸತ್ತೋಗ್ತದೆ. ಈಗ ನೆರಳಿರೋದ್ರಿಂದ, ಗಿಡ ಗಂಟೆಗಳಿರೋದ್ರಿಂದ ಏನು ಮಾಡ್ತೈತೆ ಅಂದರೆ ಬಿಸಿಲು ತಾಕಲ್ಲ, ಅದಕ್ಕೆ ಏನು ಮಾಡ್ತೈತೆ, ಅದು ವಾಸ ಮಾಡ್ತೈತೆ. ಮತ್ತು ಈ ಮರಗಳ ಮೇಲೆಲ್ಲ ಹತ್ಕೊಂಡಿರ್ತೈತೆ, ಹಿಂಗಾರದ ಒಳಗಡೆಯಲ್ಲಿ ಇರ್ತೈತೆ, ಇದ್ರ ಒಳಗಡೆಗೆಲ್ಲ ಇರ್ತೈತೆ ಕೆಲವು ಸರಿ. ಸೊ ನಾನು ಅದಕ್ಕೆ ಏನು ಹೇಳ್ತೀನಿ, ಇದನ್ನ ಹತೋಟಿ ಮಾಡೋ ವಿಧಾನ ಹೆಂಗಂತ ಅಂದರೆ, ನೋಡ್ರಪ್ಪ, ಭಾಳ ಚೆನ್ನಾಗಿ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ತೌಡು ಸಿಗುತ್ತೆ ಅಂದರೆ ಭತ್ತದ ಹೊಟ್ಟು ತೌಡು ಬರ್ತದೆ, ಅದಕ್ಕೆ ಯಾವುದಾದ್ರೂ ಕೀಟನಾಶಕ ಹಾಕೊಂಡು ಕಲಿಸ್ಬಿಟ್ಟು ಅದನ್ನು ಬಟ್ರ್ ಚೀಲ ಬರ್ತವೆ, ಗೋಣಿ ಚೀಲದಲ್ಲಿ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಅದನ್ನ ಸುರಿದಾಗ ಅದು ತಿಂದು ಸತ್ತಾಗ್ತದೆ, ಒಂದು ವಿಧಾನ. ಇನ್ನೊಂದು ಸ್ನೇಕ್ ಕಿಲ್ ಅಂತ ಬರ್ತದೆ, ಅದನ್ನು ನೀವು ಡೈರೆಕ್ಟಾಗಿ ಆದರೂ ಯೂಸ್ ಮಾಡ್ಬೋದು. ಎರಡನೇದು. ಮೂರನೇದು, ಭಾಳ ಈ ಚೀಪ್ ಆ್ಯಂಡ್ ಬೆಸ್ಟ್ ಅಂತಂದರೆ, ಇದು ಏನೋ ನಿಮಗೆ ಬ್ಲೀಚಿಂಗ್ ಪೌಡ್ರ್ ಸಿಗ್ತತ್ತಲ್ಲ, ಅದು ಬ್ಲೀಚಿಂಗ್ ಪೌಡ್ರನ್ನು ಅದು ಎಲೆಗಳು ಇಲ್ಲೆಲ್ಲ ಹಿಂಗೆಲ್ಲ ಎರ್ಚಿಬಿಟ್ರೆ ಹಿಂಗೆ ಇದ್ರ ಮೇಲೆ ಅದು ಎಲ್ಲೆಲ್ಲಿ ಓಡಾಡ್ತತೆ ಅಲ್ಲೆಲ್ಲ ಬ್ಲೀಚಿಂಗ್ ಪೌಡ್ರ್ ಏನು ಮಾಡ್ತತೆ ಅಂತ ಅಂದರೆ, ಆ ಲೋಳೆಯನ್ನು ತೊಳಿತತೆ. ತೊಳೆದಾಗ ಏನಾಗ್ತದೆ ಅಂದರೆ, ಲೋಳೆ ಇಲ್ಲ ಅಂದರೆ ಸತ್ತೋಗ್ತದೆ. ಎರಡು ರೀತಿ, ಮೂರು ರೀತಿ ಆಯ್ತು. ನಾಲ್ಕನೇದು, ಟೀನ ಕಸ ಕಡ್ಡಿಗಳಿಂದನೇ ಮುಕ್ತವಾಗಿ ಇಟ್ಕೊಂಡ್ರೆ ಬಿಸಿಲಿನ ಶಾಖಕ್ಕೂ ಆಲ್ಮೋಸ್ಟ್ ಅರ್ಧ ಸತ್ತೋಗ್ತದೆ. 5 ಆಯ್ತು. ನೆಕ್ಸ್ಟ್ ಇನ್ನೊಂದು ಪವರ್ಫುಲ್ ಕೆಮಿಕಲ್ ಮೆಥಡು, ಪ್ರೊಪೆನೋಪಾಸ್ ಪ್ಲಸ್ ಸೈಪರ್ಮಿಥಿನ್ ಇರ್ತಕ್ಕಂಥ ಕೆಮಿಕಲನ್ನು ಅದಕ್ಕೆ ನೀವು ಔಷಧಿ ಸಿಂಪಡಣೆ ಮಾಡಿದರೆ ಅದಕ್ಕೂ ಪರಿಣಾಮಕಾರಿಯಾಗಿ ಸಾಯ್ತೈತೆ. ಬೇರೆ ಯಾವ ಕೀಟನಾಶಕ ಸಾಯಲ್ಲ. ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿ ಪ್ರಯೋಗ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಅಟ್ಲೀಸ್ಟ್ ನಮ್ಮ ಪ್ರಮೋದ ಈ ಕಡೆ ಹೊಂಟಿದ್ದೆ, ಇದು ಕರೆದಕ್ಕೆ ರೈತರು ಭಾಳ ಕೇಳ್ತಾರೆ. ಇದೊಂದು ಮಾಹಿತಿ ನಿಮಗೆ ಸಿಕ್ತು. ಓಕೆ, ಧನ್ಯವಾದಗಳಿಂದ ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್.